ಅಮೃತಧಾರೆ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಶುರು ಆದಾಗ ಡ್ರೈವರ್ ಇದ್ದವರು ಸುಧಾಗೆ ಹೇಳ್ತಾ ಇರ್ತಾರೆ, ದಯವಿಟ್ಟು ನಾವಿಬ್ಬರು ಒಂದಾಗೋಣ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನೀವಂದರೆ ನನಗೆ ತುಂಬ ಇಷ್ಟ, ಜೀವನನ ನಾವು ಹೆಂಗೆ ಬೇಕೋ ಹಂಗೆ ತೊಗೋಬೋದು, ಯಾಕೆ ಒಂಟಿಯಾಗಿರಬೇಕು, ಇದರಿಂದ ನಿಮಗೂ ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ, ನನ್ನ ಜೀವನನೂ ಚೆನ್ನಾಗಿರುತ್ತೆ, ನೋಡಿ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಸುಧಂಗೆ ಪ್ರಪೋಸ್ ಮಾಡ್ತಾ ಇರ್ತಾನೆ. ಸುಧಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಪಾಪು ಕೂಡ ಅಲ್ಲೇ ಇರ್ತಾಳೆ. ಆಗ ನೋಡಿ ಮೇಡಮ್, ನಿಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ದಯವಿಟ್ಟು ಅದನ್ನು ತಿಳಿಸಿ, ಆದರೆ ಇದು ನಮ್ಮ ಮನೆಯವ್ರ ಹತ್ರ ಯಾರ ಹತ್ರನೂ ಹೇಳೋಕೆ ಹೋಗ್ಬೇಡಿ, ಇದು ನಮ್ಮ ಮಧ್ಯೆನೇ ಇರಲಿ, ಸುಮ್ಮನೆ ಅವ್ರಿಗೆ ಗೊತ್ತಾದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ, ಇದಕ್ಕೆ ನಿಮ್ಗೇನು ಅನ್ಸುತ್ತೆ ಅದನ್ನು ನೀವು ಹೇಳಿ ಆಯಿತಾ, ನಾನು ಇನ್ನು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸುಧಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಇನ್ನೊಂದು ಕಡೆ ಜಯದೇವು ಅವನೇ ಬೈಕೋತಾ ಇರ್ತಾನೆ, ನನ್ನ ಹಣೆ ಬರ ಏನು ಕೆಟ್ಟದಾಯಿತೋ ಏನೋ ಅಂತೇಳ್ಬಿಟ್ಟು. ಅದಕ್ಕೆ ಅವ್ನ ಲವರು ಯಾಕೆ ಏನಾಯಿತು, ಯಾಕೆ ಟೆನ್ಷನಲ್ಲಿರೋದು ಅಂತಂದರೆ, ನಾನು ಹಣೆ ಬರ ಎಷ್ಟು ಕೆಟ್ಟದಾಗಿದೆ ಗೊತ್ತಾ ಬೇಬಿ, ನಾನು ಇದೀನಲ್ಲ ಬೇಬಿ, ನಾನು ಒಂಥರ ಈ 3 ತಿಂಗಳಿಗೂ ಹುಟ್ಟಿದವನ ಥರ ಬೇಬಿ, ಅದೇನಾದರೂ ಮಗುನ ನಾನು ಕಾಡಲ್ಲಿ ಎಸಲಿಲ್ಲ ಅಂತಂದಿದ್ರೆ ಒಳ್ಳೆ ಚಿನ್ನದ ಗಣಿ ಥರ ಇರ್ತಿದ್ಲು ಅವಳು ನನ್ನ ಕೈಯಲ್ಲಿ, ನಮ್ಮ ಅಣ್ಣನ ಫ್ಯೂಚರಲ್ಲಿ ಒಳ್ಳೆ ಬುಗುರಿ ಥರ ಆಟಾಡಿಸ್ಬೋದಿತ್ತು, ನನ್ನ ಲೈಫು ಹೆಂಗಿರ್ತಿತ್ತು ಗೊತ್ತಾ ಬೇಬಿ, ಹೋಗಿ ಅದನ್ನು ಎಸ್ದುಬಿಟ್ಟೆ ನಾನು ಅಂತಂದಾಗ ಅವ್ನ ಲವರ್ ಇದ್ದಳು, ಹೌದಾ ಹೋಗಲಿ ಬಿಡು, ಇವಾಗ ಏನಾಯಿತು ಅಂತಂದಿದ್ದಕ್ಕೆ, ನಿನಗೆ ಗೊತ್ತಿಲ್ಲ ಬೇಬಿ, ನಿನಗೆ ಅದನ್ನೇನಾದರೂ ಮಗುನ ಇಟ್ಕೊಂಡಿದ್ರೆ ನಮ್ಮ ಅಣ್ಣನ ಬ್ಲ್ಯಾಕ್ ಮೇಲ್ ಮಾಡಿ ನನಗೇನೇನು ಬೇಕೋ ಅದೆಲ್ಲದನ್ನು ಪಡ್ಕೋಬೋದಾಯಿತು ಫ್ಯೂಚರಲ್ಲಿ, ತಪ್ಪು ಮಾಡಿಬಿಟ್ಟೆ ಬೇಬಿ ಅಂತಂದಾಗ, ಈಗ ಮಗು ಎಲ್ಲಿದೆ ಅಂತನಾದರೂ ಗೊತ್ತಾ ಅಂತ ಕೇಳ್ತಾಳೆ. ಅದು ಕಾಡಲ್ಲಿದೆ ಅಂತಂದಾಗ ಅವಳಿಗೆ ಶಾಕ್ ಆಗುತ್ತೆ. ಕಾಡಲ್ಲ ಅಂತಂದರೆ, ಕಾಡಲ್ಲಿದೆ ಅಂತ ನಾನು ಅಂದ್ಕೋತಾ ಇದ್ದೀನಿ, ಆದರೆ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ತೊಗೋಬೇಕು ಇನ್ನು. ಇದನ್ನು ನಮ್ಮ ಮಾಮ್ಗೆ ಹೇಳಿದ್ರೆ ನಮ್ಮ ಮಾಮು ಒಪ್ತಾ ಇಲ್ಲ, ಅದು ಕಾಡಲ್ಲಿಲ್ಲ ಅಂತೇಳ್ಬಿಟ್ಟು ಅಂತಿದ್ದಾರೆ ಅಂತ ಜಯದೇವು ಅವನೇ ಬೈಕೋತಾ ಇರ್ತಾನೆ. ಅದಕ್ಕೆ ಅವ್ನ ಲವರ್ ಇದ್ದಳು, ಹೋಗ್ಲಿ ಬಿಡು, ಇವಾಗ ನೋಡೋಣ ಅದೆಲ್ಲಿದೆ ಅಂತ ಹುಡುಕ್ಸೋಣ ಅಂತಂದಿದ್ದಕ್ಕೆ, ನಾನು ಹುಡುಕ್ಸ್ತೀನಿ ಅದನ್ನು, ಅವನ್ನ ಕೈಗೊಂಬೆ ಮಾಡ್ಕೋತೀನಿ, ಆ ಮಗು ಒಂದಿದ್ದರೆ ಸಾಕು ಬೇಬಿ, ನನ್ನ ಲೈಫು ಫುಲ್ ಚೇಂಜ್ ಆಗಿಬಿಡುತ್ತೆ, ಹಾಗೆ ಹಿಂಗೆ ಅಂತ ನಮ್ಮ ಜಯದೇವು ಫುಲ್ಲು ಕೂಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿಕಾ ಮಗುನ ಆಟ ಆಡಿಸ್ಕೊಂಡು ಸುಮ್ಮನೆ ಕೂತಿರ್ತಾಳೆ. ಅಲ್ಲಿ ರೂಮಿಗೆ ನಮ್ಮ ಗೌತಮ್ ಬರ್ತಾನೆ, ಹಂಗೆ ಸೈಲೆಂಟ್ ಆಗಿರ್ತಾನೆ. ಅದಕ್ಕೆ ನಮ್ಮ ಭೂಮಿಕಾ ಇದ್ದೋಳು ಅವನು ಬೇಜಾರಾಗಿರೋದನ್ನು ನೋಡಿ, ಗೌತಮ್ ಅವರೇ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಗೌತಮ್ ಏನಾಗಿಲ್ಲ ಅಂತಂದಿದ್ದಕ್ಕೆ, ಇಲ್ಲ ಗೌತಮ್ ಅವರೇ ಹೇಳ್ಕೊಳ್ಳಿ ಏನು ಪ್ರಾಬ್ಲಮ್ ಅಂತ ನನ್ನ ಹತ್ರ ಹೇಳ್ಬಾರ್ದಾ, ಯಾಕೆ ಹೆಣ್ಮಗು ಆಗಿಲ್ಲ ಗಂಡು ಮಗು ಆಗಿದೆ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತಂದಿದ್ದಕ್ಕೆ, ಚೇಚೆ ಆ ಥರ ಏನಿಲ್ಲ, ಎಲ್ಲ ನಮ್ಮ ಮಗುನೇ ಅಲ್ವಾಗ ಭೂಮಿ ಇಲ್ಲ ಆದ್ರೂ ಎಲ್ಲರೂ ಬಂದು ಮಗುನ ಮುದ್ದಾಡಿದ್ರು, ಮುದ್ಕೊಟ್ರು, ನೀವು ಮಾತ್ರ ಆ ಮಗುನ ಮುದ್ದಾಡ್ತಾ ಇಲ್ಲ, ನಾನು ನೋಡ್ತಾ ಇದ್ದೀನಿ ಅಂತ ಭೂಮಿಕಾ ಹೇಳಿದ್ಮೇಲೆ, ಹಾಗೇನಲ್ಲ, ನನ್ನ ಮನಸ್ಸಲ್ಲಿ ಬೇರೆ ಏನೋ ಓಡ್ತಾ ಇದ್ದೀನಿ, ಅದಕ್ಕೆ ಅದೇ ಏನು ಬೇಜಾರು ಅಂತ ಹೇಳಿ ನನ್ನ ಹತ್ರ ಅಂತ ಭೂಮಿಕಾ ಒತ್ತಿ ಕೇಳಿದಾಗ, ಏನಿಲ್ಲ ನಮ್ಮಿಬ್ಬರ ಮಧ್ಯೆ ಇವನು ಬಂದಲ್ಲ ಅಂತ ಬೇಜಾರು ಅಷ್ಟೇ ಅಂದಿದ್ದಕ್ಕೆ, ಅಷ್ಟೇನಾ, ನಾನೇನೋ ಹುಲಿ ಹೋಯ್ತು ಅಂತ ಅಂದ್ಕೊಂಡ್ರೆ ನಿಮ್ಮ ವಿಷಯದಲ್ಲಿ ಅದು ಇಲಿ ಆಗಿರುತ್ತೆ, ಹಾಗೇನಿಲ್ಲ ಗೌತಮ್ ಅವರೇ, ಒಂದು ತೋಳಲ್ಲಿ ಇವನಿರ್ತಾನೆ, ಇನ್ನೊಂದು ತೋಳಲ್ಲಿ ನೀವಿರ್ತೀರ, ಇಬ್ರಿಗೂ ಒಂದೇ ಪ್ರೀತಿ ಸಿಗುತ್ತೆ, ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿದ್ದಕ್ಕೆ, ಅಷ್ಟೇ ತಾನೇ ಅಂತೇಳಿ ಅಂತಾಳೆ ನಮ್ಮ ಭೂಮಿಕಾ. ಅದಕ್ಕೆ ಗೌತಮ್ ಅವರು ಹೌದು ಅಷ್ಟೇ ಭೂಮಿಕಾ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಆನಂದನ ವಿಚಾರಿಸ್ತಾ ಇರ್ತಾರೆ, ಏನಾದರೂ ಫಾರೆಸ್ಟ್ ಗಾರ್ಡಿಂದ ವಿಷಯ ತಿಳಿತಾ, ಮಗು ಎಲ್ಲಿದೆ ಅಂತ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಗೌತಮ್. ಅದಕ್ಕೆ ಎಲ್ಲರೂ ಸರ್ಚ್ ಮಾಡ್ತಾ ಇದ್ದಾರೆ, ಬಟ್ ಏನು ವಿಷಯ ತಿಳಿತಾ ಇಲ್ಲ, ಏನು ಇನ್ಫಾರ್ಮೇಷನ್ ಅವ್ರ ಕಡೆಯಿಂದ ಸಿಗ್ತಾ ಇಲ್ಲ ಅಂತ ಆನಂದ್ ಕೂಡ ಹೇಳ್ತಾ ಇರ್ತಾನೆ. ಆದರೂ ಆನಂದು ಹಾಲು ಕುಡಿಯೋ ಮಗು ಕಣೋ, ತುಂಬ ಎಳೆ ಮಗು, ಅದು ಈಗ ಏನಾಗಿದೆಯೋ ಯಾವ ಪರಿಸ್ಥಿತಿಯಲ್ಲಿದೆಯೋ ಅಂತ ನನಗೆ ಭಾಳ ಬೇಜಾರಾಗ್ತಿದೆ ಅಂತ ಗೌತಮ್ ಅಂದಾಗ, ಇಲ್ಲ ಕಣೋ ಎಲ್ಲ ಕಡೆ ನೋಡ್ತಾ ಇದ್ದಾರೆ ಪೊಲೀಸವರು, ಅಲ್ಲದೆ ಆಸ್ಪತ್ರೆ ಸುತ್ತಮುತ್ತ ಇರೋ CC ಕ್ಯಾಮ್ರಾದಲ್ಲೂ ಕೂಡ ಸರ್ಚ್ ಮಾಡಿದ್ದಾರೆ, ಬಟ್ ಅದರಲ್ಲೂ ಏನು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಆದರೆ ಗೌತಮ್ ನೀನು ಧೈರ್ಯವಾಗಿರೋ, ಯಾಕಂದರೆ ಕಿಡ್ನಾಪ್ ಮಾಡಿರೋರು ಮಗುಗೆ ಏನು ತೊಂದರೆ ಮಾಡಿರಲ್ಲ, ಅದೊಂದು ಸಮಾಧಾನವಾಗಿರ್ಬೇಕಷ್ಟೇ, ನಾನಂತೂ ಮಗು ಇವತ್ತಲ್ಲ ನಾಳೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೀನು ಕೂಡ ಅದೇ ಭರವಸೆಲಿರು, ಖಂಡಿತ ನಮಗೆ ಮಗು ಸಿಗುತ್ತೆ, ಅದಕ್ಕೆ ಪ್ರಾಣಕ್ಕೆ ಏನೂ ಅಪಾಯ ಆಗಿರಲ್ಲ ಪೊಲೀಸರು ಕೂಡ ಅದೇ ಥರ ಹೇಳ್ತಿದ್ದಾರೆ ಅಂತ ಆನಂದ್ ಅವನಿಗೆ ಧೈರ್ಯ ಕೊಡ್ತಿದ್ದಾಗ, ಗೌತಮು ನನಗೆ ಸತ್ಯನೂ ಮುಚ್ಚಿಡೋಕ್ಕಾಗ್ತಾ ಇಲ್ಲ, ಭೂಮಿಕಂಗೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಸುಧಾ ಮತ್ತು ಲಚ್ಚಿ ಸ್ಕೂಲಿಗೆ ಕಳ್ಸೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅವಾಗ ಯಾಕಮ್ಮ ಬೇಜಾರಲ್ಲಿದೆಯಾ, ಏನಾಯಿತು ಅಂತ ಲಚ್ಚಿ ಕೇಳೋದಕ್ಕೆ, ಸುಧಾ ಇದ್ದೋಳು ಮಗು, ಲಚ್ಚಿ ನಿನಗೆ ಹತ್ರ ಏನೋ ಕೇಳ್ತೀನಿ, ನಿಜ ಹೇಳ್ತೀಯ ಅಂತಂದಾಗ, ಕೇಳಮ್ಮ ಅಂತಂದಾಗ, ನಿನಗೆ ಸೃಜನ ಕಲ್ಕೊಂಡ್ರೆ ಏನಂತ ಅನಿಸುತ್ತೆ ಅಂತಂದಾಗ, ಒಳ್ಳೆಯವರು, ತುಂಬ ಒಳ್ಳೆಯವರು, ನನಗೆ ನಿನ್ನ ಬಿಟ್ಟರೆ ಅವ್ರು ಕಂಡ್ರೆ ತುಂಬ ಇಷ್ಟ, ಅವರು ತುಂಬ ಒಳ್ಳೆ ಅಂಕಲ್ಲು ಅಂತ ಲಚ್ಚಿ ಹೇಳ್ತಾಳೆ. ಅದಕ್ಕೆ ಅವ್ರೇನಾದರೂ ನಿನಗೆ ಅಪ್ಪ ಆಗ್ತೀನಿ ಅಂತಂದರೆ ನಿನಗೆ ಏನು ಅನಿಸುತ್ತೆ, ಒಪ್ಕೋತೀಯ ಅಂತ ಸುಧಾ ಕೇಳ್ತಾಳೆ. ಅದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ, ನನ್ನ ಫ್ರೆಂಡ್ಸಿಗೆಲ್ಲ ಅಪ್ಪ ಇದ್ದಾರೆ, ನನಗೂ ಅಪ್ಪ ಬೇಕು ಅಂತ ಅನಿಸೋದು, ನಿನ್ಗೆ ಹೇಳಿದ್ರೆ ಬೇಜಾರಾಗ್ತೀಯ ಅಂತ ನಾನು ಯಾವತ್ತೂ ಹೇಳಿರಲಿಲ್ಲ
ಇರಲಿಲ್ಲ ಅಂತಂದಾಗ ಸುಧಾ ಇದ್ದವಳು ಮಗು ಅವ್ರ ಜೊತೆ ಇದ್ದರೆ ಖುಷಿಯಾಗಿರ್ತೀನಿ ಅಂತಿದ್ದಾಳೆ, ಅವಳಿಗೋಸ್ಕರನಾದರೂ ಒಪ್ಕೊಂಬಿಡ್ಲಾ ಅಂತ ಇನ್ನು ನೆಕ್ಸ್ಟ್ ಮದುವೆಗೆ ಒಪ್ಕೊಳ್ಳೋ ಥರ ಅವಳು ಖುಷಿಯಾಗಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಸುಧನ್ ಗಂಡ ಅಡ್ಡ ಬೈಕಲ್ಲಿ ನಿಂತಿರ್ತಾನೆ. ಸುಧಾ ಇದ್ದವಳು ಹಾಗೆ ಶಾಕಾಗಿ ನೀನಾ ಅಂತ ಕೇಳ್ತಾಳೆ. ಹೌದು ನಾನೇ ನಿನ್ನ ಗಂಡ ಲಚ್ಚಿ ಅಪ್ಪ ಅಂತಂದಾಗ ಅವಳು ಲಚ್ಚಿ ಸುಧನ್ ಹಿಂದ್ಗಡೆ ಹಾಗೆ ಬಚ್ಕೊಂಡ್ಬಿಡ್ತಾಳೆ ಎದ್ರುಕೊಂಡು. ಮಗಳೇ ಲಚ್ಚಿ ಯಾಕೆ ಅಪ್ಪ ಬಂದಿದ್ದೀನಿ ಬಾಯಿ ಕಡೆ ಅಂತಂದಾಗ ಎಳ್ಕೊಳಕ್ಕೆ ಹೋಗ್ತಾಳೆ. ಬಿಡು ಅವಳ ಕೈನ ನಾನು ಕೊಡಲ್ಲ ಅಂತಂದಿದ್ದಕ್ಕೆ, ಅಲ್ಲ ಏನು ಅಂತ ಒಂದು ಗೂಡಂತ ಮನೇಲಿದ್ದವಳು ಇವಾಗ ಅರಮನೆಯಲ್ಲಿದೆಯಾ, ಏನೂ ಇರಲಿಲ್ಲ ನಿನಗೆ, ಇವಾಗ ಏನು ಹಂಗೆ ಬೆಳ್ಳಿ ಚಮಚದಲ್ಲೇ ತಿಂತೀಯಾ ಅಂತೇಳಿ ಅಂದಾಗ, ಇಲ್ಲ ನಾನು ಇವಳನ್ನ ಕಳಿಸಲ್ಲ ಅಂತಂದಾಗ, ನನಗೆ ಬೇಕು ನೀನು ಕೊಡಲ್ಲ ಅಂದರೆ ಹೆಂಗೆ ತೊಗೋಬೇಕಂತ ಗೊತ್ತು ನನಗೆ ಅಂತ ಅಂತಾನೆ. ಅದಕ್ಕೆ ಸುಧಾ ಇದ್ದವಳು ಹೆಂಗೆ ತೊಗೋತೀಯ ಅಂತಂದಾಗ, ಈಗಲೇ ಹೇಳಿದ್ರೆ ಏನು ಮಜಾ ಇರುತ್ತೆ, ತಗೋತೀನಲ್ಲ ಹೆಂಗಿದ್ರು ಅವಳನ್ನು ಆವಾಗ ಗೊತ್ತಾಗುತ್ತೆ ನಿನಗೆ ಅಂತ ಅಲ್ಲಿ ಧಮ್ಕಿ ಹಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆವಾಗ ಸುಧಾ ಕೂಡ ಭಯ ಪಟ್ಕೊಂಡು ಲಚ್ಚಿನ ಕರ್ಕೊಂಡು ಬೇಗ ಬೇಗ ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಗೌತಮು ಎಲ್ಲ ರೆಡಿ ಮಾಡ್ತಾ ಇರ್ತಾನೆ ಮಗುನ. ಅಲ್ಲಿಗೆ ಮಲ್ಲಿ ಬಾವ್ರೆ ಎಲ್ಲ ನೀವೇ ಮಾಡಿದ್ರೆ ಎಷ್ಟು ಚೆನ್ನಾಗಿ ನೀವೇ ಸ್ನಾನ ಮಾಡಿಸಿದ್ರಿ, ಮಗು ಪೌಡ್ರು ನೀವೇ ಹಚ್ಚಿದ್ರಿ, ಹಣೆಗೂ ನೀವೇ ಇಟ್ರಿ, ಇನ್ನು ನಂದೇನು ಕೆಲಸ ಇಲ್ಲ ಬಿಡಿ ಅಂತಂದಾಗ, ಇಲ್ಲ ಮಲ್ಲಿ ಇವಾಗ ಏನು ಹೇಳು ನಿನ್ನ ಸಮಸ್ಯೆ ಅಂದಿದ್ದಕ್ಕೆ ಅವ್ರಿಗೂ ನಿನ್ನ ಥರ ಶ್ರಮಕ್ಕೆ ಬರ್ನಿಗಿರಬೇಕು ಅಂತ ನಮ್ಮ ಭೂಮಿಕಾ ನಕ್ಕಾಗ, ಏನಕ್ಕರೆ ಅಂತಂದಾಗ ಏನಿಲ್ಲ ಬಿಡು ನಮ್ಮದೇನೋ ಅಂತ ನಗ್ತಾಳೆ. ಆವಾಗ ಅಲ್ಲ ಬವರೇ ನನಗೆ ಇದೆಲ್ಲ ಮಾಡಬೇಕು ಅಂತ ಇಷ್ಟ ಆಯಿತು, ಆದರೆ ನೀವೇ ಎಲ್ಲ ಮುಗಿಸ್ತಾ ಇದ್ದೀರಾ ಅಂತ ಮಲ್ಲಿ ಅಂತಾಳೆ. ಅದಕ್ಕೆ ಗೌತಮ್ ಇದನ್ನು ಇಲ್ಲ ಇದನ್ನು ಡೈಲಿ ನಾನು ಮಾಡೋಕ್ಕಾಗಲ್ಲ, ಇವತ್ತು ತೊಟ್ಲೆ ಶಾಸ್ತ್ರ ಇದೆಯಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ಮೇಲೆಲ್ಲ ನೀನೇ ಮಾಡಬೇಕು ಅಂತ ನಗ್ತಾ ಇರ್ತಾನೆ. ಸರಿ ಆಯಿತು ಬವರೇ ಇವತ್ತೊಂದಿನ ಮಾಡಿ, ಇನ್ನು ಮಿಕ್ಕಿದ್ದೆಲ್ಲ ನಾನು ಮಾಡ್ತೀನಿ, ನನಗೂ ತುಂಬ ಆಸೆ ಇದೆ ಅಂತ ಹೇಳ್ಬಿಟ್ಟು ಮಲ್ಲಿ ಅಲ್ಲಿಂದ ಹೋಗ್ತಾಳೆ. ಏನ್ರಿ ಸಾಹೇಬ್ರೆ ಇನ್ನೂ ಏನೇನು ಹಚ್ಚಲಿ ನಿನಗೆ, ಯಾವ್ಯಾವ ಡ್ರೆಸ್ ಹಾಕ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿನ ನಮ್ಮ ಗೌತಮೇ ಮಗಂಗೆ ಮಾಡ್ತಾ ಇರ್ತಾನೆ. ಈ ಕಡೆ ಮನೆಗೆ ತೊಟ್ಲು ಶಾಸ್ತ್ರ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಸುಧಾ ಮತ್ತು ಲಚ್ಚಿ ಇಬ್ಬರೂ ಬೇಗ ಮನೆಗೆ ಬರ್ತಾರೆ. ಅಲ್ಲಿ ಸುಜ್ಜನ್ನು ಹೂವಿನ ಅಲಂಕಾರ ಮಾಡ್ತಾ ಇದ್ದಾನೆ ತೊಟ್ಲಿಗೆ ಮತ್ತು ಮನೆಗೆಲ್ಲ. ಆವಾಗ ಸುಧಾನ ನೋಡಿ ಇದೇನಿದು ಮೇಡಮ್ ಅವರು ಇಷ್ಟೊಂದು ಕೋಪ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅಯ್ಯೋ ನಾನು ಮದುವೆ ವಿಷಯ ಮಾತಾಡಬಾರ್ದಾಗಿತ್ತು, ಸುಮ್ಮನೆ ಅವ್ರ ದೃಷ್ಟಿಲಿ ತಪ್ಪಾಗ್ಬಿಟ್ಟೆ ನಾನು, ಇದನ್ನು ಹೆಂಗಪ್ಪ ಸರಿ ಮಾಡ್ಕೊಳ್ಳಿ, ನನ್ನ ಭಾವನೆ ಎಲ್ಲ ಹೆಂಗಪ್ಪ ನಾನೀಗ ಅವ್ರ ಹತ್ರ ಹೇಳಲಿ, ನಾನು ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಇದೆಲ್ಲ ಹೇಳ್ಕೊತಾ ಇರಲಿಲ್ಲ ಅಂತ ಸೃಜನ್ನು ತನಗೆ ತಾನೇ ಮಾತಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ತೊಟ್ಲು ಶಾಸ್ತ್ರಕ್ಕೆಲ್ಲ ಅಲಂಕಾರ ನಡೀತಾ ಇರುತ್ತೆ. ಭೂಮಿಕಂತಮ್ಮ ಇದನ್ನು ಅಮ್ಮ ಯಾವ ಥರ ಇದೆ ನನ್ನ ಅರೇಂಜ್ಮೆಂಟ್ ಎಲ್ಲ ಅಂದಿದ್ದಕ್ಕೆ, ನಾನೇ ಆಲ್ಮೋಸ್ಟ್ ಎಲ್ಲ ಮಾಡಿರೋದು, ಆಲ್ಮೋಸ್ಟ್ ಎಲ್ಲ ಕಣೋ ಎಲ್ಲದನ್ನು ನೀನೇ ಮಾಡಬೇಕು, ಶಾಸ್ತ್ರ ಪ್ರಕಾರ ಸೋದ್ರ ಮಾವನೇ ಎಲ್ಲ ಮಾಡಿರಬೇಕು ಅಂತೇಳ್ಬಿಟ್ಟು ಅಂತಾನೆ. ತೊಟ್ಲಿಗೆ ಈ ಶಲ್ಯ ಪಂಜೆನ ಕಟ್ಟೋದು ಸೀರೆ ಅಲ್ವಾ ಅಂತ ನಿಂಗೆ ಮಲ್ಲಿ ಕೇಳಿದ್ದಕ್ಕೆ, ಅಂದರೆ ಗಂಡು ಮಕ್ಳಿಗಾದರೆ ಶಲ್ಯ ಮತ್ತು ಟವಲ್ನ ಕಟ್ತಾರೆ, ಹೆಣ್ಮಕ್ಳಿಗಾದರೆ ಸೀರೆನ ಕಟ್ತಾರೆ, ಅವ್ರವ್ರು ಹೆಂಗೆ ಬೇಕೋ ಹಾಗೆ ನಡೆಸ್ಕೋತಾರೆ, ಒಂದೊಂದು ಕಡೆ ಒಂದೊಂದು ಥರ ಅಂತ ಹೇಳ್ತಾ ಇರ್ತಾಳೆ ಭೂಮಿಕಾ ಅವರಮ್ಮ. ಹಾಗೆ ಭೂಮಿಕಾ ಪಾಪುನ ಕರ್ಕೊಂಡು ಗೌತಮ್ ಮತ್ತು ಭೂಮಿಕಾ ಇಬ್ಬರು ಬರ್ತಾರೆ. ಅಲ್ಲೆಲ್ಲೆಲ್ಲೇ ಮಗು ಮಲಗಿದೆಯಾ ಬಂಗಾರ ಅಂತ ಮಾತಾಡಿಸ್ತಾ ತೊಟ್ಲು ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಮತ್ತು ಸೃಜನ ಮದುವೆ ಆಗೋಕ್ಕೆ ಈಗಾಗಲೇ ಸುಧಾ ಒಪ್ಪೆ ಆಯಿತು, ಮದುವೆ ಆಗುತ್ತಾ ಆಗಲ್ವಾ ಇದೆಲ್ಲದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.